ಹಲೋ ಹಾಯ್ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತೊಗೊಂಡು ಬಂದ ಟಾಪಿಕ್ ಏನು ಅಂತ ಹೇಳಿದರೆ ಡಿಸ್ಕ್ರಿಮಿನೇಷನ್ ಅಂತ ಹೇಳಿದರೆ ಗಂಡು ಹೆಣ್ಣು ಅನ್ನುವಂಥ ಪಕ್ಷಪಾತವನ್ನು ಯಾಕೆ ಮಾಡ್ತಾರೆ, ಭೇದ ಭಾವ ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನೊಂದು ಸ್ವಲ್ಪ ಮಾತಾಡಬೇಕು. ನನ್ನ ಅನಿಸಿಕೆಗಳು, ನನ್ನ ಒಪಿನಿಯನ್ ಏನಿದೆ, ನಾನು ಫೇಸ್ ಮಾಡಿರುವಂಥದ್ದು ಪ್ರಾಬ್ಲಮ್ ಆಗಿರ್ಬೋದು ಅಥವಾ ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂಥದ್ದು ಕೆಲವೊಂದು ಇನ್ಸಿಡೆಂಟ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಮಾತಾಡ್ತೇನೆ. ಈಗ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೂ ದುಡಿತಾ ಇದ್ದಾರೆ ಅಂತ ಹೇಳಿದರೆ, ವರ್ಕಿಂಗ್ ಅಂತ ಹೇಳಿದರೆ, ಈಗ ಗಂಡ ಏನಾದರೂ ಕೆಲಸಕ್ಕೆ ಹೋಗಿ ಬರ್ತಾನೆ ಅಂತ ಹೇಳಿದರೆ ಅವನಿಗೆ ಸಿಗುವಂಥ ಸ್ಥಾನಮಾನಗಳೇ ಬೇರೆ, ಗೌರವಗಳೇ ಬೇರೆ, ಅವರಿಗೆ ಒಂದು ಸಿಗುವಂಥ ಒಂದು ಉಪಚಾರಗಳಾಗಿರ್ಬೋದು, ಒಂದು ಅವರಿಗೆ ಸಿಗುವಂಥ ಟ್ರೀಟ್ಮೆಂಟೇ ಬೇರೆ. ಮನೆಯಲ್ಲಿ ಅವರನ್ನು ಟ್ರೀಟ್ ಮಾಡುವಂಥ ರೀತಿಯೇ ಬೇರೆ ಆಗಿರುತ್ತೆ. ಎಲ್ಲರೂ ಮನೆಯ ಸದಸ್ಯರಾಗಿರ್ಬೋದು ಅಥವಾ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಯಾರೇ ಆಗಿದ್ದರೂ ಸಹ ಅದೇ ಒಂದು ಹೆಂಡತಿಯಾದವಳು ಮನೆ ಕೆಲಸಗಳನ್ನು ಮಾಡಿಕೊಂಡು ಹೊರಗಡೆನೂ ದುಡಿದು ಎಲ್ಲದನ್ನೂ ನೋಡ್ಕೊಳ್ತಾ ಇದ್ದಾಳೆ, ಮನೆ ಮಕ್ಕಳು ಪ್ರತಿಯೊಂದನ್ನು ಸಹ ಜವಾಬ್ದಾರಿ ತಗೊಂಡು ನೋಡ್ತಾ ಇದ್ದಾಳೆ ಅಂತ ಹೇಳಿದರೆ ಕೆಲವು ಜನಗಳು ಅವರ ಬಗ್ಗೆ ಅಷ್ಟೊಂದು ಗೌರವವನ್ನು ತೋರಿಸೋದಿಲ್ಲ. ಹೆಣ್ಣುಮಕ್ಕಳ ಬಗ್ಗೆ, ದುಡಿಯುವ ಹೆಣ್ಣುಮಕ್ಕಳ ಬಗ್ಗೆ ಹೆಚ್ಚಿನವರಿಗೆ ಇರುವಂಥದ್ದು ಬೇಡದೇ ಇರುವಂಥ ಒಪಿನಿಯನ್ ಇರುವಂಥದ್ದು. ಹೊರಗಡೆ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಅವರು ಅವರಿಗೆ ರೆಸ್ಪೆಕ್ಟ್ ಅನ್ನುವಂಥದ್ದೇ ಇಲ್ಲ. ಅವರು ಸುಮ್ಮನೆ ಅವಳೇನು ಹೊರಗಡೆ ಸುಮ್ಮನೆ ಓಡಾಡ್ತಾ ಇರ್ತಾಳೆ, ತಿರುಗಾಡ್ತಾ ಇರ್ತಾಳೆ, ಯಾವಾಗ ನೋಡಿದ್ರು ಅವಳಿಗೆ ಯಾರದ್ದು ಹೆದರಿಕೆ ಇಲ್ಲ, ಮನೆಯಲ್ಲಿ ಗಂಡನ ಹೆದರಿಕೆ ಇಲ್ಲ, ಹಾಗೆ ಹೀಗೆ ಅಂತ ಮಾತಾಡುವವರನ್ನು ನಾನು ತುಂಬ ಜನ ನೋಡಿದ್ದೇನೆ. ಸೊ ಅದೇ ವಿಷಯದ ಬಗ್ಗೆ ನನಗೆ ಕೆಲವೊಂದು ಅನುಮಾನಗಳು ನನ್ನ ತಲೆಗಳಲ್ಲಿ ಬರುವಂಥದ್ದು, ಯಾಕೆ ಹೀಗೆ ಅಂತ. ಈಗ ಗಂಡನಿಗಿಂತ ಹೆಂಡತಿ ದುಡಿಮೆ ಜಾಸ್ತಿ ಮಾಡ್ತಾಯಿದ್ರು ಆ ಗಂಡನಿಗೆ ಸಿಗುವ ಗೌರವ ಆಗಿರ್ಬೋದು ಅಥವಾ ಬೇರೆ ಆಧಾರ ಆತಿಥ್ಯಗಳಾಗಿರ್ಬೋದು ಹೆಂಡತಿಗೆ ಸಿಗೋದಿಲ್ಲ. ಯಾಕೆ? ಅದರಲ್ಲಿ ಅವರನ್ನು ಹೆಚ್ಚುಗಾರಿಕೆ ತೋರಿಸ್ಬೇಕು ಹೆಣ್ಮಕ್ಳ ಮೇಲೆ ಅಂತ ನಾನು ಹೇಳೋದಿಲ್ಲ. ಅಟ್ಲೀಸ್ಟ್ ಸಮಾನವಾಗಿ ಆದರೂ ನೋಡ್ಬೋದಲ್ವ. ಅವಳದು ತಪ್ಪಿರಲಿ ಇಲ್ಲದೇ ಇರಲಿ, ಒಬ್ಬ ಗಂಡಸು, ಅದು ಗಂಡ ಆಗಿರಲಿ ಯಾರೇ ಆಗಿರಲಿ, ಅವನು ಹೇಳಿದ ತಕ್ಷಣ ಅದನ್ನು ನಂಬಿಡ್ತಾರೆ. ಅವಳು ಸರಿ ಇಲ್ಲ, ಅವಳು ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಅಂತ ಹೇಳಿದಾಗ ಸುಲಭದಲ್ಲಿ ನಂಬಿಡ್ತಾರೆ. ಅವಳ ಹತ್ರ ಒಂದು ಮಾತು ಯಾರು ಕೇಳೋದು ಇಲ್ಲ, ಇದು ಹೌದಾ, ಯಾಕೆ ಹೀಗೆ, ಏನು ಅಂತ ಯಾರು ಸಹ ಕೇಳುವವರು ಇಲ್ಲ. ಅಥವಾ ನಿನಗೇನು ಕಷ್ಟ ಇದೆ, ಏನು ಸಮಸ್ಯೆ ಆಗ್ತಾಯಿದೆ ನಿನಗೆ ಅಂತ ಸಹ ಕೇಳುವವರಿಲ್ಲ. ಆ ನಾಲ್ಗೆಯನ್ನು ಯಾವ ರೀತಿಯಲ್ಲಿ ಹರಿಬಿಡ್ತಾರೆ ಅಂತ ಹೇಳಿದ್ರೆ, ಈಸಿಯಲ್ಲಿ ಒಂದು ತಂಗಿ ಅಂತಲೂ ನೋಡೋದಿಲ್ಲ, ಅಕ್ಕ ಅಂತ ಸಹ ನೋಡೋದಿಲ್ಲ, ಹೆಂಡತಿ ಅಂತ ಸಹ ನೋಡೋದಿಲ್ಲ, ಮಗಳು ಅಂತ ಸಹ ನೋಡೋದಿಲ್ಲ. ಒಂದು ತೀರಾ ನಿಕೃಷ್ಟವಾಗಿ ಆ ಹೆಣ್ಮಕ್ಳ ಬಗ್ಗೆ ಕೆಲವರು ಮಾತಾಡುವಂಥದ್ದಿದೆ ಅಲ್ಲ, ತುಂಬ ಮನಸ್ಸಿಗೆ ನೋವು ಆಗ್ತಿತ್ತು ಮೊದಲು. ಬಟ್ ಈಗ ಅಂಥವ್ರ ಮನಸ್ಥಿತಿಗಳ ಬಗ್ಗೆ ನಾನು ಅರ್ಥ ಮಾಡ್ಕೊಂಡ್ಮೇಲೆ ನನಗೆ ಅವ್ರ ಬಗ್ಗೆ ಒಂಥರ ತುಂಬ ಪಾಪ ಅನಿಸುತ್ತೆ. ಅವರು ಮನಸ್ಥಿತಿ ಹೀಗಿದೆ ಅಲ್ಲ, ಅವರ ತಿಳುವಳಿಕೆ ಮಟ್ಟ ಅಷ್ಟು ಕೆಳಗಡೆ ಇದೆ ಅಲ್ಲ ಅಂತ ಅನಿಸಿ ನನ್ನಷ್ಟಕ್ಕೆ ನಾನೇ ಸುಮ್ಮನಾಗ್ಬಿಡ್ತೇನೆ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಅದೊಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೆ, ಯಾಕೆ ಅಂತ. ಎಲ್ಲ ವಿಷಯಗಳಲ್ಲೂ ಈಗ ಮನೆಯಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಇಬ್ಬರೂ ದುಡಿತಾ ಇದ್ದಾರೆ ಅಂತ ಆದಾಗ, ಹೆಂಡತಿ ಮಾಡುವ ಕೆಲಸಗಳಲ್ಲಿ ಗಂಡ ಎಲ್ಲಾದರೂ ಹೆಲ್ಪ್ ಮಾಡ್ದೆ ಅಂತ ಹೇಳಿದ್ರೆ ಏನು ಮಾತು ಬರುತ್ತೆ ಅಂತ ಹೇಳಿದ್ರೆ, ಅವರೆಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸಹ ಹೇಳ್ಬೋದು, ಒಂದು ಸ್ಟೇಟ್ಮೆಂಟ್ ಅಲ್ವಾ. ಬಟ್ ಈ ನಮ್ಮ ಸುತ್ತಮುತ್ತ ಇರೋ ಜನಗಳು ಹೇಗೆ ಮಾತಾಡ್ತಾರೆ ಅಂತ ಹೇಳಿದರೆ, ಅವಳು ಗಂಡನ ಹತ್ರ ಎಲ್ಲ ಕೆಲಸನೂ ಮಾಡಿಸ್ತಾಳೆ, ಗಂಡ ಎಲ್ಲ ಮಾಡಿರ್ತಾರೆ, ಇವಳು ಹೊರಗಡೆ ಎಲ್ಲ ತಿರುಗಾಡ್ಕೊಂಡು ಮನೆಗೆ ಹೋದ್ರಾಯ್ತು, ಇವಳಿಗೆ ತುಂಬ ಆರಾಮ ಅಂತ. ಆದರೆ ನೀವು ಏನು ನೋಡ್ತೀರಿ ಹೊರಗಡೆಯಿಂದ, ಆ್ಯಕ್ಚುಯಲ್ ಪರಿಸ್ಥಿತಿ ಅದಿರೋದಿಲ್ಲ. ಮನೆಯಲ್ಲಿ ಎಲ್ಲ ಅಪರೂಪಕ್ಕೊಮ್ಮೆ ಗಂಡಸರು ಮಾಡ್ಬೋದು ಮನೆಯಲ್ಲಿ ಕೆಲಸಗಳನ್ನು, ಆದರೆ ತಿಂಗಳಲ್ಲಿ 1-2 ದಿನ ಅವ್ರು ಮಾಡ್ಬೋದು. ಉಳಿದ 28-29 ದಿನ ನಾವು ಹೆಂಗಸರೇ ಮಾಡುವಂಥದ್ದು. ಆ್ಯಂಡ್ ಖಾಲಿ ತಿಂಡಿ ಅಡುಗೆ ಅದಷ್ಟೇ ಕೆಲಸಗಳಲ್ಲ ಮನೆಯಲ್ಲಿ, ಅದನ್ನು ಬಿಟ್ಟು ತುಂಬ ಕೆಲಸಗಳಿದೆ. ಅದು ನಾನು ಹೇಳೋದೇನು ಗೊತ್ತಾ, ನೀವು ನಿಮ್ಮ ಮನೆ ವಿಷಯಗಳೇನಿದೆ ಅಷ್ಟನ್ನೇ ನೋಡಿಕೊಂಡು ಸುಮ್ಮನಿದ್ರೆ ತುಂಬ ಒಳ್ಳೆಯದು. ಬೇರೆಯವ್ರ ಮನೆ ವಿಷಯಕ್ಕೆ ಏನೂ ಗೊತ್ತಿಲ್ಲದೆ ಅದ್ರ ಬಗ್ಗೆ ಕಮೆಂಟ್ ಮಾಡುವಂಥದ್ದು, ಹೆಣ್ಮಕ್ಳದ್ದೇ ಎಲ್ಲದೂ ತಪ್ಪು, ಹೆಣ್ಮಕ್ಳೇ ಜೋರು ಎಲ್ಲ ವಿಷಯದಲ್ಲೂ. ನಾವು ಸ್ವಲ್ಪ ಜಾಸ್ತಿ ಮಾತಾಡುವ ಇದರಲ್ಲಿ ಇರೋದ್ರಿಂದ ಹೆಣ್ಮಕ್ಳೇ ಜೋರು, ಅವಳಿಗೆ ಬಾಯಿ ಜೋರು, ಅವಳು ಹಾಗೆ ಹೀಗೆ ಡಾಮಿನೇಟ್ ಮಾಡ್ತಾಳೆ. ಯಾಕೆ ಹಾಗಾಯಿತು ಆ ಪರಿಸ್ಥಿತಿ ಅನ್ನೋದನ್ನು ಆ ಹೆಣ್ಮಕ್ಳ ಹತ್ರ ಹೋಗಿ ಯಾರಾದರೂ ಕೇಳಿದ್ದೀರಾ ನೀವು ಯಾಕೆ ಇಷ್ಟು ಜೋರಾದ್ರಿ, ಯಾಕೆ ಇಷ್ಟು ಗಟ್ಟಿಯಾಗಿ ಮಾತಾಡ್ತೀರಿ, ಯಾಕೆ ಇಷ್ಟು ಸಿಟ್ಟು ಬರುತ್ತೆ ನಿಮಗೆ, ಏನು ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆಯಾ, ಮನೇಲಿ ಏನಾದರೂ ಸಮಸ್ಯೆ ಇದೆಯಾ, ಅಥವಾ ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆ ಇದೆಯಾ ನಿಮಗೆ, ಯಾರಾದರೂ ಕೇಳಿದ್ದೀರಾ ಹೋಗಿ? ಇಲ್ಲ. ಕೂತ್ಕೊಂಡು ನಿಮ್ಮ ಮನಸ್ಸಿಗೆ ಏನು ಯೋಚನೆಗಳು ಬರುತ್ತೆ ಅದನ್ನೇ ಮಾತಾಡ್ತೀರಿ, ನಿಮಗೇನು ಅನಿಸುತ್ತೆ ಅದನ್ನೇ ಮಾತಾಡ್ತೀರಿ. ಅದನ್ನು ತಿದ್ದುಕೊಂಡ್ರೆ ನಿಮಗೆ ಒಳ್ಳೆಯದು.
ನಮ್ಮಂಥ ಹೆಣ್ಮಕ್ಳಿಗೆ ಆ ಥರದ್ದೆಲ್ಲ ಏನು ಡಿಫ್ರೆನ್ಸ್ ಬೀಳೋದಿಲ್ಲ. ಯಾಕಂದರೆ ಕೇಳುವಷ್ಟು ಕೇಳ್ತೇವೆ ನಾವು, ಆದರೆ ಒಂದು ದಿನ ನಮಗೂ ಬೇಜಾರಾದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಡ್ತೇವೆ. ಆ ಮಾತುಗಳ ಬಗ್ಗೆ, ಆ ಮಾತುಗಳನ್ನು ಆಡಿದಂಥ ವ್ಯಕ್ತಿಗಳ ಬಗ್ಗೆಯೂ ಸಹ ಅವರ ಎಕ್ಸಿಸ್ಟೆನ್ಸೇ ಇಲ್ಲ, ಅವ್ರು ಈ ಪ್ರಪಂಚದಲ್ಲೇ ಇಲ್ಲ ಅನ್ನೋ ಥರ ನಾವು ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಿ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿದ್ರೆ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೇನೆ. ಈಗಲಿನ ಕಾಲದಲ್ಲಿ ಗಂಡಸರಿಗಿಂತ ಹೆಂಗಸರು ಯಾವುದರಲ್ಲೂ ಕಮ್ಮಿ ಇಲ್ಲ. ಒಂದು, ಗಂಡಸರಿಗಿಂತ ಹೆಂಗಸರು ತಡ್ಕೊಳ್ಳುವಂಥ ಶಕ್ತಿ ಆಗಿರ್ಬೋದು, ಯಾವುದೇ ಸಮಸ್ಯೆ ಬರಲಿ, ಕಾಯಿಲೆಗಳು ಬರಲಿ, ಏನೇ ಬಂದ್ರೂ, ಯಾವುದೇ ಟೆನ್ಷನ್ ಇದ್ರೂ ಅದನ್ನೆಲ್ಲ ಓವರ್ಕಮ್ ಮಾಡುವ ಇದರಲ್ಲಿ ವೇಯಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಇದ್ದಾರೆ. ಸೊ ಅವರನ್ನು ರೆಸ್ಪೆಕ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.